ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಕ್ಲಾಸ್ 10, ಕ್ಲಾಸ್ 11 ಮತ್ತು ಕ್ಲಾಸ್ 12 ಮ್ಯಾಥಮ್ಯಾಟಿಕ್ಸ್ ವಿಡಿಯೋಸ್ಗಳು ಇಂಗ್ಲಿಷ್ನಲ್ಲಿ ಬೇಕಾದರೆ ಮೇಲೆ ಬರುವಂಥ ಐ ಬಟನ್ ಅನ್ನು ಕ್ಲಿಕ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ 10ನೇ ತರಗತಿ ಗಣಿತ ಭಾಗ 1 ಘಟಕ 6 ರಚನೆಗಳು ಈ ಅಧ್ಯಾಯದ ಅಭ್ಯಾಸ 6.1 ಇದರಲ್ಲಿ ಪ್ರಶ್ನೆ 4ರ ಪರಿಹಾರವನ್ನು ಕಂಡುಹಿಡಿಯೋಣ. ಪಾದ 8 ಸೆಂಟಿಮೀಟರ್ ಮತ್ತು ಎತ್ತರ 4 ಸೆಂಟಿಮೀಟರ್ ಇರುವ ಒಂದು ಸಮದ್ವಿಬಾಹು ತ್ರಿಭುಜವನ್ನು ರಚಿಸಿ. ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಬಾಹುಗಳು ಮೊದಲು ರಚಿಸಿದ ಸಮದ್ವಿಬಾಹು ತ್ರಿಭುಜದ ಅನುರೂಪ ಭಾಗಗಳ 1/2 ರಚಿಸಿ. Construct an isosceles triangle whose base is 8 cm and altitude 4 cm and then another triangle whose sides are 1.5 times the corresponding sides of the isosceles triangle. ಈ ಪ್ರಶ್ನೆಯನ್ನು ತೆಗೆದುಕೊಂಡು ಮೊದಲಿಗೆ ನಾವು ಇಲ್ಲಿ ಮಾಡಬೇಕಾಗಿರುವಂಥದ್ದು ಒಂದು ತ್ರಿಭುಜವನ್ನು ರಚಿಸಬೇಕು. ಆ ತ್ರಿಭುಜವು ಸಮದ್ವಿಬಾಹು ತ್ರಿಭುಜ ಆಗಿರಬೇಕು. ಆ ರಚನೆಯನ್ನ ಅಥವಾ ಕನ್ಸ್ಟ್ರಕ್ಷನ್ ಅನ್ನ ಮಾಡುವ ಮೊದಲು ನಾನು ಈಗೇನೆ ಮೊದಲಿಗೆ ಒಂದು ತ್ರಿಭುಜವನ್ನು ರಚಿಸಿ ನಾವು ರಚಿಸುವಂತ ರಚನೆ ಯಾವ ರೀತಿಯಲ್ಲಿ ಬರ್ತದೆ ಅಂತ ಹೇಳಿ ಇಲ್ಲಿ ಮಾಡ್ತಾ ಇದ್ದೇನೆ. ABC ಎನ್ನುವಂತ ತ್ರಿಭುಜವನ್ನು ರಚಿಸಬೇಕು. ಅಲ್ಲಿ ಪಾದ ಎಷ್ಟು ಅಂತ ಕೊಟ್ಟಿದ್ದಾರೆ, 8 ಸೆಂಟಿಮೀಟರ್ ಆಗಿರಬೇಕು. ಹಾಗೆ AB ಮತ್ತೆ AC ಬಾಹುಗಳ ಅಳತೆಯನ್ನು ಕೊಟ್ಟಿಲ್ಲ, ಅದರ ಬದಲಿಗೆ ನಮಗೆ ಎತ್ತರವನ್ನು ಕೊಟ್ಟಿದ್ದಾರೆ. ಅಂದ್ರೆ ಈ ರೀತಿ ಆಲ್ಟಿಟ್ಯೂಡ್ ಅಥವಾ ಎತ್ತರ ಅಂದ್ರೆ 4 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಇದನ್ನ ನಮಗೆ ಕೊಟ್ಟಿದ್ದಾರೆ. ಇದನ್ನ ನಾವು ತೆಗೆದುಕೊಂಡು ಇಲ್ಲಿ AB ಮತ್ತೆ AC ಬಾಹುವಿನ ಅಳತೆಯನ್ನ ಕಂಡುಹಿಡಿಬೇಕು. ಹಾಗೆ ಇಲ್ಲಿ ಅನುಪಾತವನ್ನ ಕೊಟ್ಟಿದ್ದಾರೆ. 1/2 ಅಂತ ಕೊಟ್ಟಿದ್ದಾರೆ. ಇದು ಮಿಶ್ರ ಭಿನ್ನರಾಶಿಯ ರೂಪದಲ್ಲಿ ಇದೆ. ಈಗ ಇದನ್ನ ಮೊದಲಿಗೆ ವಿಷಮ ಭಿನ್ನರಾಶಿಯ ರೂಪಕ್ಕೆ ತೆಗೆದುಕೊಂಡು ಹೋದಾಗ 1 × 2 ಅಂದ್ರೆ 2, 2 + 1 ಅಂದ್ರೆ 3. ಸೊ ಇಲ್ಲಿ ಸಿಗ್ತಾ ಇದೆ 3/2. 3/2 ಅಂತ ಇಲ್ಲಿ ನೀವು ಭಾಗಾಕಾರವನ್ನ ಮಾಡಿದ್ರೆ ಇಲ್ಲಿ ನಿಮಗೆ ಬರುವಂತ ಉತ್ತರ 1ಕ್ಕಿಂತ ಹೆಚ್ಚಿರ್ತದೆ. ಅಂದ್ರೆ 1ಕ್ಕಿಂತ ಹೆಚ್ಚಿರುವುದರಿಂದ ನಾವಿಲ್ಲಿ ರಚಿಸುವಂತ ತ್ರಿಭುಜವು ದತ್ತ ತ್ರಿಭುಜಕ್ಕಿಂತ ದೊಡ್ಡದಾಗಿರ್ತದೆ. ಅಂದ್ರೆ ಈ ರೀತಿ ನಮಗೆ ಈ ರೀತಿಯಲ್ಲಿ ತ್ರಿಭುಜ ಸಿಗ್ತದೆ. ಇದನ್ನ A' ಅಂತ ತೆಗೆದುಕೊಂಡ್ರೆ ಇದನ್ನ ನಾವು C' ಅಂತ ತೆಗೆದುಕೊಳ್ಬಹುದು. ಇದು ದತ್ತ ತ್ರಿಭುಜ. ನಾವು ರಚಿಸಿದಂತ ತ್ರಿಭುಜ ಆಗಿದ್ರೆ ನಾವು ಕನ್ಸ್ಟ್ರಕ್ಷನ್ ಅಥವಾ ರಚನೆ ಮಾಡಿದ ನಂತರ ನಮಗೆ ಸಿಗುವಂತ ತ್ರಿಭುಜ ಈ ತ್ರಿಭುಜಕ್ಕಿಂತ ದೊಡ್ಡದಾಗಿರ್ತದೆ. ಕಾರಣ ಏನು, ಇಲ್ಲಿ 3/2 ಅಂತ ಇದೆ. ಇದರ ಉತ್ತರ ಯಾವಾಗಲೂ ಕೂಡ 1ಕ್ಕಿಂತ ಹೆಚ್ಚು ಬರ್ತದೆ. ಹಾಗಾಗಿ ನಮಗೆ ನಾವು ರಚಿಸುವಂತ ತ್ರಿಭುಜ ದೊಡ್ಡದಿರ್ತದೆ. ಅಥವಾ ನೀವಿಲ್ಲಿ ಕೇವಲ ಅಂಶದ ಬೆಲೆಯನ್ನ ನೋಡಿಕೊಂಡು ಕೂಡ ಹೇಳ್ಬೋದು. ಅಂಶ ಮತ್ತೆ ಛೇದದಲ್ಲಿ ಅಂಶ ಯಾವಾಗಲೂ ಕೂಡ ದೊಡ್ಡದಾಗಿದ್ರೆ ಆಗ ನಾವು ರಚಿಸಬೇಕಾಗಿರುವಂತ ತ್ರಿಭುಜವು ದತ್ತ ತ್ರಿಭುಜಕ್ಕಿಂತ ದೊಡ್ಡದಾಗಿರ್ತದೆ. ಒಂದು ವೇಳೆ ಅಂಶವು ಚಿಕ್ಕದಾಗಿದ್ದಲ್ಲಿ ಛೇದಕ್ಕಿಂತ ಆಗ ನಾವು ರಚಿಸುವಂತ ತ್ರಿಭುಜವು ದತ್ತ ತ್ರಿಭುಜಕ್ಕಿಂತ ಚಿಕ್ಕದಾಗಿರ್ತದೆ. ಈಗ ನಾವು ಈ ರೀತಿ ಒಂದು ರಫ್ ಡಯಾಗ್ರಾಮ್ ಅನ್ನ ಮೊದಲಿಗೆ ಮಾಡಬೇಕು. ಇದರ ನಂತರ ಈಗ ನಾವು ಕನ್ಸ್ಟ್ರಕ್ಷನ್ ಅಥವಾ ರಚನೆಯನ್ನ ಪ್ರಾರಂಭಿಸುವ ಮೊದಲು ಇಲ್ಲಿ ಮಾಡಬೇಕಾಗಿರುವಂಥದ್ದು ಏನು ಅಂದ್ರೆ ಪಾದವನ್ನ 8 ಸೆಂಟಿಮೀಟರ್ ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಐಸೋಸೆಲೆಸ್ ಅಂದ್ರೆ ಸಮದ್ವಿಬಾಹು ತ್ರಿಭುಜ ಇಲ್ಲಿ ಕೊಟ್ಟಿದ್ದಾರೆ. ಸಮದ್ವಿಬಾಹು ತ್ರಿಭುಜ ಅಂತೇಳಿ ಬೇಸ್ 8 ಸೆಂಟಿಮೀಟರ್. ಸೊ ಪಾದ 8 ಸೆಂಟಿಮೀಟರ್ ಇರುವಾಗೆ ನಾವು ಮೊದಲಿಗೆ ಒಂದು ರೇಖಾಖಂಡವನ್ನ ಇಲ್ಲಿ ಎಳೆಯುವ. ಈ ರೀತಿ ನಾನು ಪಾದವನ್ನ 8 ಸೆಂಟಿಮೀಟರ್ ಅಳತೆಯಲ್ಲಿ ತೆಗೆದುಕೊಂಡು ಇಲ್ಲಿ ಒಂದು ರೇಖಾಖಂಡವನ್ನ ಎಳಿತಾ ಇದ್ದೇನೆ. ಈ ರೀತಿ 8 ಸೆಂಟಿಮೀಟರ್ ಇದೆ. ಇದನ್ನ B ಅಂತ ಹೆಸರಿಸ್ತಾ ಇದ್ದೇನೆ. ಯಾಕೆಂದ್ರೆ ಇಲ್ಲಿ ನಾವು ಆ ರೀತಿಯಲ್ಲಿ ತೆಗೆದುಕೊಂಡಿದ್ದೇವೆ, ಹಾಗೆ ಹೆಸರಿಸುವ. ಇದನ್ನ C ಅಂತ ಹೆಸರಿಸ್ತೇನೆ. ಇದರ ಅಳತೆ 8 ಸೆಂಟಿಮೀಟರ್. ನೀವು ಯಾವುದೇ ರೀತಿಯಲ್ಲಿ ಹೆಸರಿಸಬಹುದು, ಇದೇ ರೀತಿಯಲ್ಲಿ ಹೆಸರಿಸಬೇಕಂತ ಏನೂ ಇಲ್ಲ. ಪಾದ ಮಾತ್ರ ಇಲ್ಲಿ 8 ಸೆಂಟಿಮೀಟರ್ ಅಂತ ತೆಗೆದುಕೊಳ್ಬೇಕು. ಯಾಕೆಂದ್ರೆ ನಮಗೆ ಕೊಟ್ಟಿರುವಂತ ಪ್ರಶ್ನೆಯಲ್ಲೇ ಕೊಟ್ಟಿದ್ದಾರೆ 8 ಸೆಂಟಿಮೀಟರ್ ಅಂತ. ಆಮೇಲೆ ನಮಗೆ AB ಮತ್ತೆ AC ಬಾಹುವಿನ ಅಳತೆನ ಕೊಟ್ಟಿಲ್ಲ, ಅದರ ಬದಲಿಗೆ ಏನು ಕೊಟ್ಟಿದ್ದಾರೆ, ಎತ್ತರವನ್ನ ಕೊಟ್ಟಿದ್ದಾರೆ ಅಥವಾ ಆಲ್ಟಿಟ್ಯೂಡ್ ಅಂತ ಕೊಟ್ಟಿದ್ದಾರೆ. ಈ ಎತ್ತರ ಕೊಟ್ಟಾಗ ನಾವು AB ಮತ್ತೆ AC ಬಾಹುವಿನ ಅಳತೆಯನ್ನ ಯಾವ ರೀತಿಯಲ್ಲಿ ಕಂಡುಹಿಡಿಬಹುದು, ಇದನ್ನ ನೀವು 9ನೇ ತರಗತಿಯಲ್ಲಿ ಕಲ್ತಿರ್ತೀರಾ. ಇಲ್ಲಿ ನೀವು ಲಂಬಾರ್ಧಕವನ್ನ ಎಳಿಬೇಕು. ಲಂಬಾರ್ಧಕ ಅಂದ್ರೆ ಯಾವ ರೀತಿಯಲ್ಲಿ ಎಳಿಬೇಕು, ಈಗ ಇಲ್ಲಿ ಒಂದು ರೇಖಾಖಂಡ ಇದೆ. ಇದು 8 ಸೆಂಟಿಮೀಟರ್ ಅಳತೆ ಇದೆ. ಇದು ಇಲ್ಲಿ ಅರ್ಧಕ್ಕಿಂತ ಹೆಚ್ಚಿನ ಅಳತೆಯನ್ನು ತೆಗೆದುಕೊಳ್ಬೇಕು. ಅಂದ್ರೆ 4 ಸೆಂಟಿಮೀಟರ್ಗಿಂತ ಹೆಚ್ಚಿನ ಅಳತೆಯನ್ನು ತೆಗೆದುಕೊಂಡು ಈ ರೀತಿ ಇದು 4 ಸೆಂಟಿಮೀಟರ್ಗಿಂತ ಹೆಚ್ಚಿದೆ, ಈ ರೇಖಾಖಂಡದ ಅರ್ಧಕ್ಕಿಂತ ಹೆಚ್ಚಿದೆ. ಈ ರೀತಿ ಅಳತೆಯನ್ನು ತೆಗೆದುಕೊಂಡು ಕೈವಾರದ ಸಹಾಯದಿಂದ ಮೊದಲಿಗೆ ನಾನಿಲ್ಲಿ B ಯಲ್ಲಿ ಕೈವಾರದ ತುದಿಯನ್ನ ಇಟ್ಟು ಇಲ್ಲಿ ಒಂದು ಕಂಸವನ್ನ ಎಳಿತಾ ಇದ್ದೇನೆ. ಹಾಗೆ ಇಲ್ಲಿ ಕೂಡ ಈ ಬದಿಯಲ್ಲಿ ಕೂಡ ನಾವು ಕಂಸವನ್ನ ಎಳಿಬೇಕು. ಇಲ್ಲಿ ಕೂಡ ಇನ್ನೊಂದು ಕಂಸವನ್ನ ಎಳಿತಾ ಇದ್ದೇನೆ.
ಅದರ ನಂತರ ಇದೇ ಅಳತೆಯನ್ನು ತೆಗೆದುಕೊಂಡು ಸಿಯಲ್ಲಿ ಕೈವಾರದ ತುದಿಯನ್ನು ಇಟ್ಟು ಮತ್ತೆ ಪುನಃ ಇಲ್ಲಿ ಇನ್ನೊಂದು ಕಂಸವನ್ನು ಎಳಿಬೇಕು. ಅದೇ ಅಳತೆಯಲ್ಲಿ ಇಲ್ಲಿ ಕೂಡ ಕಂಸವನ್ನು ಎಳಿಬೇಕು. ಈ ರೀತಿ ಕಂಸವನ್ನು ಎಳೆದ ನಂತರ ನಮಗೆ ಇಲ್ಲಿ 2 ಕಂಸಗಳು ಛೇದಿಸುವಂತ ಬಿಂದು ಸಿಗ್ತದೆ. ಅದನ್ನು ನಾವಿಲ್ಲಿ ಜೋಡಿಸಬೇಕು. ಈ ರೀತಿ ಇದನ್ನು ನಾನೀಗ ಜೋಡಿಸ್ತಾ ಇದ್ದೇನೆ. ಜೋಡಿಸಿದಾಗ ಇದು ಲಂಬಾರ್ಧಕ ಆಗ್ತದೆ. ಈಗ ನಾವಿಲ್ಲಿ BC ರೇಖಾಖಂಡಕ್ಕೆ ಲಂಬಾರ್ಧಕವನ್ನು ಎಳೆದಿದ್ದೇವೆ. ಇದು ನಾವು ಮಾಡಬೇಕಾಗಿರುವಂತ ಎರಡನೇ ಹಂತ. ಮೊದಲ ಹಂತದಲ್ಲಿ BC ರೇಖಾಖಂಡವನ್ನು ಎಳಿಬೇಕು. ಎರಡನೇ ಹಂತದಲ್ಲಿ ಲಂಬಾರ್ಧಕವನ್ನು ಎಳಿಬೇಕು. ಲಂಬಾರ್ಧಕವನ್ನು ಎಳೆದ ನಂತರ ನಮಗೆ ಇಲ್ಲಿ ಅಳತೆ ಕೊಟ್ಟಿದ್ದಾರೆ, ಎತ್ತರದ ಅಳತೆಯನ್ನು ಕೊಟ್ಟಿದ್ದಾರೆ, ಎಷ್ಟು 4 ಸೆಂಟಿಮೀಟರ್ ಅಂತ. ಹಾಗಾಗಿ ಇಲ್ಲಿ ಕೈವಾರವನ್ನು ತೆಗೆದುಕೊಂಡು ಅಳತೆ ಪಟ್ಟಿಯ ಸಹಾಯದಿಂದ 4 ಸೆಂಟಿಮೀಟರ್ ಅಳತೆಯನ್ನು ತೆಗೆದುಕೊಳ್ಳಿ. ಇಲ್ಲಿ 4 ಸೆಂಟಿಮೀಟರ್ ಅನ್ನು ಗುರುತಿಸಿ ಆಮೇಲೆ ಇದನ್ನ ಇಲ್ಲಿ ಈ ಮಧ್ಯಬಿಂದು ಏನಿದೆ ಇಲ್ಲಿ ಇಟ್ಟು ಇಲ್ಲಿ ಇದನ್ನ ಕತ್ತರಿಸಿ ಲಂಬಾರ್ಧಕವನ್ನ ಕತ್ತರಿಸಬೇಕು. ಲಂಬಾರ್ಧಕವನ್ನ ಕತ್ತರಿಸುವಂತ ಬಿಂದು ಏನಿದೆ ಇದನ್ನ ನಾನು ಎ ಅಂತ ತೆಗೆದುಕೊಳ್ತಾ ಇದ್ದೇನೆ. ಹಾಗೆ ಈ ಕತ್ತರಿಸಿದಂತ ಬಿಂದುಗಳನ್ನ ಜೋಡಿಸಿ ಬಿ ಮತ್ತೆ ಸಿ ಜೊತೆ ಈ ರೀತಿ ಇದನ್ನ ಜೋಡಿಸ್ತಾ ಇದ್ದೇನೆ. ಬಿ ಜೊತೆ ಹಾಗೆ ಇದನ್ನ ಸಿ ಜೊತೆ ಜೋಡಿಸ್ತಾ ಇದ್ದೇನೆ. ಹೀಗೆ ಜೋಡಿಸಿದಾಗ ನಮಗೆ ಇಲ್ಲಿ ಒಂದು ಸಮದ್ವಿಬಾಹು ತ್ರಿಭುಜ ಸಿಗ್ತದೆ. ಈ ರೀತಿ ನೀವು ಮೊದಲು ಒಂದು ಸಮದ್ವಿಬಾಹು ತ್ರಿಭುಜವನ್ನ ರಚಿಸಬೇಕು. ಈ ಪ್ರಶ್ನೆಯಲ್ಲಿ ಮೊದಲಿಗೆ ನಾವು BC = 8 ಸೆಂಟಿಮೀಟರ್ ಇರುವಂತ ರೇಖಾಖಂಡವನ್ನ ಎಳಿಬೇಕು. ಆಮೇಲೆ BC ಮೇಲೆ ಒಂದು ಲಂಬಾರ್ಧಕವನ್ನ ಎಳಿಬೇಕು. ಲಂಬಾರ್ಧಕವನ್ನ ಎಳಿಬೇಕಾದ್ರೆ ಯಾವಾಗಲೂ ನೀವು ಅರ್ಧಕ್ಕಿಂತ ಹೆಚ್ಚು ಅಳತೆಯನ್ನು ತೆಗೆದುಕೊಂಡು ಕೈವಾರದ ಸಹಾಯದಿಂದ ಮೇಲೆ ಮತ್ತೆ ಕೆಳಗೆ ಕಂಸಗಳನ್ನು ಎಳಿಬೇಕು. ಬಿ ಬಿಂದುವಿನಲ್ಲಿ ಕೈವಾರವನ್ನ ಇಟ್ಟು ಅದೇ ರೀತಿ ಸಿ ಬಿಂದುವಿನಲ್ಲಿ ಕೂಡ ಕೈವಾರವನ್ನ ಇಟ್ಟು ಇಲ್ಲಿ ಕಂಸವನ್ನ ಎಳಿಬೇಕು. ಆ 2 ಕಂಸಗಳು ಛೇದಿಸುವಂತ ಬಿಂದುಗಳನ್ನು ಜೋಡಿಸಿದಾಗ ನಿಮಗೆ ಲಂಬಾರ್ಧಕ ಸಿಗ್ತದೆ. ಆಮೇಲೆ ನಮ್ಗೆ ಇಲ್ಲಿ ಎತ್ತರ ಕೊಟ್ಟಿದ್ದಾರೆ 4 ಸೆಂಟಿಮೀಟರ್ ಅಂತೇಳಿ. ಹಾಗಾಗಿ ಕೈವಾರದ ಸಹಾಯದಿಂದ 4 ಸೆಂಟಿಮೀಟರ್ ಅನ್ನ ಅಳತೆ ಪಟ್ಟಿಯಲ್ಲಿ ಗುರುತಿಸಿ ಇಲ್ಲಿ ಇದನ್ನ ಕತ್ತರಿಸಬೇಕು. ಈ ಲಂಬಾರ್ಧಕವನ್ನ ಆ ಕತ್ತರಿಸುವ ಬಿಂದುವನ್ನ ಬಿ ಮತ್ತೆ ಸಿ ಜೊತೆ ಜೋಡಿಸಿದಾಗ ನಮ್ಗೆ ಇಲ್ಲಿ ಸಮದ್ವಿಬಾಹು ತ್ರಿಭುಜ ಸಿಗ್ತದೆ. ಈ 2 ಹಂತಗಳನ್ನ ನಾವು ಮೊದಲು ಮಾಡಬೇಕು. ಈಗ ಸಮದ್ವಿಬಾಹು ತ್ರಿಭುಜವನ್ನ ರಚಿಸಿದ್ದೇವೆ. ನಂತರ ನಾವಿಲ್ಲಿ ಕನ್ಸ್ಟ್ರಕ್ಷನ್ ಅಥವಾ ರಚನೆಯಲ್ಲಿ ಯಾವ ರೀತಿಯಲ್ಲಿ ದತ್ತ ತ್ರಿಭುಜಕ್ಕಿಂತ ದೊಡ್ಡದಾದ ತ್ರಿಭುಜವನ್ನು ರಚಿಸಬಹುದು ಅಂತ ನೋಡುವ. ಮೊದಲಿಗೆ ನಾವಿಲ್ಲಿ ಏನ್ ಮಾಡ್ಬೇಕಂದ್ರೆ ಈ BC ರೇಖಾಖಂಡದ ಜೊತೆ ಲಘುಕೋನ ಏರ್ಪಡುವಾಗಿ ಒಂದು ಕಿರಣವನ್ನ ಎಳಿಬೇಕು. ಲಘುಕೋನ ಅಂದ್ರೆ 90 ಡಿಗ್ರಿಗಿಂತ ಕಡಿಮೆ ಇರಬೇಕು. ಯಾವುದೇ ಅಳತೆಯನ್ನು ತೆಗೆದುಕೊಳ್ಳಬಹುದು, 90 ಡಿಗ್ರಿಗಿಂತ ಕಡಿಮೆ ಇದ್ರೆ ಆಯ್ತು. ಈ ರೀತಿ ನಾನೀಗ ಇಲ್ಲಿ ಒಂದು BC ರೇಖಾಖಂಡದ ಜೊತೆ ಲಘುಕೋನ ಏರ್ಪಡುವಾಗಿ ಇಲ್ಲಿ ಒಂದು ಕಿರಣವನ್ನು ಎಳಿತಾ ಇದ್ದೇನೆ. ಇದನ್ನ BX ಅಂತ ಹೆಸರಿಸ್ತಾ ಇದ್ದೇನೆ. ಆಮೇಲೆ ಈ ರೀತಿ ಇದನ್ನ ಎಳೆದ ನಂತರ ಇದು ನಾವು ಮಾಡಬೇಕಾಗಿರುವಂತ 3ನೇ ಹಂತ. BC ಯೊಂದಿಗೆ ಲಘುಕೋನ ಏರ್ಪಡುವಾಗಿ ಒಂದು ಕಿರಣ BX ಅನ್ನ ಎಳಿಬೇಕು. ಈ ರೀತಿ ಎಳೆದ ಮೇಲೆ ನಮಗೆ ಕೊಟ್ಟಿರುವಂತ ಅನುಪಾತವನ್ನ ಗಮನಿಸಬೇಕು. ಈ ಅನುಪಾತದಲ್ಲಿ 3/2 ಇಲ್ಲಿ 1/2 ಅಥವಾ 1/2 ಅಂತ ಕೊಟ್ಟಿದ್ದಾರೆ ಮಿಶ್ರ ಭಿನ್ನರಾಶಿ. ಅದನ್ನ ವಿಷಮ ಭಿನ್ನರಾಶಿಗೆ ಪರಿವರ್ತಿಸಿದಾಗ ಇಲ್ಲಿ 3/2 ಅಂತ ಸಿಗ್ತದೆ. ಇದರಲ್ಲಿ ದೊಡ್ಡ ಸಂಖ್ಯೆ ಯಾವುದು? 3. ಹಾಗಾಗಿ 3 ಭಾಗಗಳಾಗಿ ಈ BX ಕಿರಣವನ್ನ ನಾವು ವಿಂಗಡಿಸಬೇಕು. ಕೈವಾರದ ಸಹಾಯದಿಂದ ಯಾವುದೇ ಒಂದು ನಿರ್ದಿಷ್ಟವಾದ ಅಳತೆಯನ್ನು ತೆಗೆದುಕೊಳ್ಳಿ. ನಿರ್ದಿಷ್ಟವಾದ ಅಳತೆಯನ್ನು ತೆಗೆದುಕೊಂಡು ಈ BX ಕಿರಣವನ್ನ 3 ಭಾಗಗಳಾಗಿ ನಾವು ಇಲ್ಲಿ ವಿಂಗಡಿಸಬೇಕು. 1, 2, 3. ಇದನ್ನ ನಾನು B1 ಹಾಗೆ B2 ಮತ್ತೆ B3 ಅಂತ ಹೆಸರಿಸ್ತಾ ಇದ್ದೇನೆ. ಇಲ್ಲಿ ಸಿಕ್ಕಂತ 3 ಭಾಗಗಳು ಒಂದಕ್ಕೊಂದು ಸಮ ಆಗಿರ್ತದೆ. ಇದು ನಾವು ಮಾಡಬೇಕಾಗಿರುವಂತ ಮುಂದಿನ ಹಂತ, ಹಂತ 4. BB1 = B1 B2 = B2 B3 ಆಗುವಂತೆ BX ನ ಮೇಲೆ 3 ಬಿಂದುಗಳನ್ನು ನಾವು ಗುರುತಿಸಬೇಕು. ಇದರ ನಂತರ ನಮಗೆ ಇಲ್ಲಿ ಕೊಟ್ಟಂತಹ ಅನುಪಾತದಲ್ಲಿ ಛೇದದ ಬೆಲೆ ಎಷ್ಟಿದೆ ಅಂತ ನೋಡಬೇಕು. ಛೇದ ಇಲ್ಲಿ 2 ಆಗಿದೆ. ಹಾಗಾಗಿ ಛೇದ ಅಥವಾ ಡಿನಾಮಿನೇಟರ್ನ ಬೆಲೆಯನ್ನು ನೋಡಿಕೊಂಡು ನಾವಿಲ್ಲಿ CN ಜೊತೆ ಈ ಬಿಂದುಗಳನ್ನು ಜೋಡಿಸಬೇಕು. ಇಲ್ಲಿ ಡಿನಾಮಿನೇಟರ್ ಅಥವಾ ಛೇದ 2 ಇರುವುದರಿಂದ ನಾವು B2 ಅನ್ನು ತೆಗೆದುಕೊಳ್ಬೇಕು. B2 ಅನ್ನು ಇಲ್ಲಿ C ಜೊತೆ ಜೋಡಿಸಬೇಕು. ಇದು ನಾವು ಮಾಡಬೇಕಾಗಿರುವಂತ ಮುಂದಿನ ಹಂತ. ಈ ರೀತಿ ಜೋಡಿಸಿದ ನಂತರ ನಾವಿಲ್ಲಿ BC ಮತ್ತೆ BA ರೇಖಾಖಂಡವನ್ನು ವೃದ್ಧಿಸಬೇಕು. ಯಾಕೆಂದ್ರೆ ನಮ್ಗೆ ಇಲ್ಲಿ ದತ್ತ ತ್ರಿಭುಜಕ್ಕಿಂತ ದೊಡ್ಡದಾದ ತ್ರಿಭುಜ ಸಿಗ್ತಾ ಇದೆ. ಹಾಗಾಗಿ ಈ 2 ಬಿಂದುಗಳನ್ನ ಜೋಡಿಸಿದ ಮೇಲೆ ಇಲ್ಲಿ BC ರೇಖಾಖಂಡವನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕು, ವೃದ್ಧಿಸಬೇಕು. ಅದೇ ರೀತಿ BA ರೇಖಾಖಂಡ ಏನಿದೆ ಇದನ್ನು ಕೂಡ ಹಾಗೇನೆ ಇದನ್ನು ಕೂಡ ವೃದ್ಧಿಸಬೇಕು.
ಇದು ನಾವು ಮಾಡಬೇಕಾಗಿರುವಂತಹ ಮುಂದಿನ ಹಂತ. ಸೊ ಹಂತ 5ರಲ್ಲಿ B2 ಸೇರಿಸಬೇಕು, B2C ಸೇರಿಸಬೇಕು. ಯಾಕೆ ಇಲ್ಲಿ B2 ತೆಗೆದುಕೊಂಡಿದ್ದೇನೆ ಅಂದರೆ ನೀವಿಲ್ಲಿ ಛೇದದ ಬೆಲೆಯನ್ನು ನೋಡಿಕೊಂಡು ಇಲ್ಲಿ ಜೋಡಣೆಯನ್ನು ಮಾಡಬೇಕು. ಇಲ್ಲಿ ಛೇದ 2 ಇದೆ ಡಿನಾಮಿನೇಟರ್, ಹಾಗಾಗಿ B2 ಜೊತೆ C ಜೋಡಿಸಬೇಕು. ಆಮೇಲೆ BC ಮತ್ತು BA ವೃದ್ಧಿಸಬೇಕು. BC ರೇಖಾಖಂಡ ಮತ್ತು BA ವೃದ್ಧಿಸಬೇಕು. ಈ ರೀತಿ ವೃದ್ಧಿಸಿದ ನಂತರ ಇಲ್ಲಿ B2C ರೇಖಾಖಂಡ ಇದೆ, ಈ ಗೆರೆಗೆ ಸಮಾಂತರವಾಗಿರುವಂತೆ B3 ಇಂದ ಈ ವೃದ್ಧಿಸಿದ BC ರೇಖಾಖಂಡಕ್ಕೆ ಒಂದು ಸಮಾಂತರವಾಗಿರುವಂತ ರೇಖೆಯನ್ನು ಎಳಿಬೇಕು. ಅದಕ್ಕೋಸ್ಕರ ಕೈವಾರದ ಸಹಾಯದಿಂದ ಯಾವುದೇ ಒಂದು ಅಳತೆಯನ್ನು ತೆಗೆದುಕೊಳ್ಳಿ. ಅಳತೆಯನ್ನು ತೆಗೆದುಕೊಂಡು ಇಲ್ಲಿ B2 ಅಲ್ಲಿ ಕೈವಾರದ ತುದಿಯನ್ನು ಇಟ್ಟು ಇಲ್ಲಿ ಒಂದು ಕಂಸವನ್ನು ಎಳೆಯಿರಿ. ಈ ರೀತಿ ಆಮೇಲೆ ಇದೇ ಅಳತೆಯನ್ನು ತೆಗೆದುಕೊಂಡು ಪುನಃ B3ಯಲ್ಲಿ ಕೈವಾರದ ತುದಿಯನ್ನು ಇಟ್ಟು ಇಲ್ಲಿ ಕೂಡ ಇನ್ನೊಂದು ಕಂಸವನ್ನು ಎಳಿಬೇಕು. ಈ ರೀತಿ ಎಳೆದ ನಂತರ ಇಲ್ಲಿ ಉಂಟಾಗಿರುವಂಥ ಕೋನದ ಅಳತೆಯನ್ನು ಮಾಡಬೇಕು. ಈ ಕೋನದ ಅಳತೆಯನ್ನು ಮಾಡಿ ಈ ಕಂಸ, ನಾವು ಎಳೆದಂಥ ಕಂಸ, ಇಲ್ಲಿ B3ಯಿಂದ ಎಳೆದಂಥ ಕಂಸ BX ಕಿರಣವನ್ನು ಎಲ್ಲಿ ಛೇದಿಸ್ತಾ ಇದೆ ಆ ಜಾಗದಲ್ಲಿ ಕೈವಾರದ ತುದಿಯನ್ನು ಇಟ್ಟು ಇದನ್ನು ಕತ್ತರಿಸಬೇಕು. ಈ ರೀತಿಯಲ್ಲಿ 2 ಕಂಸಗಳು ಕತ್ತರಿಸಿದಾಗ ನಮಗೆ ಛೇದಿಸುವ ಬಿಂದು ಸಿಗ್ತದೆ. ಸೊ ಅದನ್ನು ಮತ್ತೆ ಈ B3ಯನ್ನು ಜೋಡಿಸಿ ವೃದ್ಧಿಸಬೇಕು. ಈ ರೀತಿ ಇದನ್ನು ಜೋಡಿಸಿ ವೃದ್ಧಿಸ್ತಾ ಇದ್ದೇನೆ. ವೃದ್ಧಿಸಿದಾಗ ಮುಂದಕ್ಕೆ ಇದು ವೃದ್ಧಿಸಿದ BC ರೇಖಾಖಂಡವನ್ನು ಇಲ್ಲಿ ಛೇದಿಸ್ತಾ ಇದೆ. ಇದನ್ನು ನಾವು C' ಅಂತ ತೆಗೆದುಕೊಳ್ಳುವ. ಇದು ನಾವು ಮಾಡಲಿಕ್ಕೆ ಇರುವಂತ ಮುಂದಿನ ಹಂತ. B2Cಗೆ ಸಮಾಂತರವಾಗಿರುವಂತೆ B3 ಮೂಲಕ ಒಂದು ರೇಖೆಯನ್ನು ಎಳೆಬೇಕು. ಆಮೇಲೆ ಈ ವೃದ್ಧಿಸಿದ BCಯನ್ನು ಅದು C' ನಲ್ಲಿ ಛೇದಿಸುವಾಗಿ ಇರಲಿ. ಅದೇ ರೀತಿ ನಾವು ಪುನಃ ಇಲ್ಲಿ ಈಗ AC ರೇಖೆ ಇದೆ, ಇದಕ್ಕೆ ಸಮಾಂತರವಾಗಿ ಇಲ್ಲಿ C' ಇಂದ ಇಲ್ಲಿ ಮುಂದಕ್ಕೆ ಒಂದು ಸಮಾಂತರ ರೇಖೆಯನ್ನು ಎಳಿಬೇಕು. ಆ ಸಮಾಂತರ ರೇಖೆಯನ್ನು ಎಳಿಲಿಕ್ಕೆ ಪುನಃ ನೀವು ಇದೇ ರೀತಿಯ ಹಂತಗಳನ್ನು ಮಾಡಬೇಕು. ಮೊದಲು ಏನು ಮಾಡಬೇಕು, ಕೈವಾರದ ಸಹಾಯದಿಂದ ಒಂದು ನಿರ್ದಿಷ್ಟವಾದ ತ್ರಿಜ್ಯವನ್ನು ತೆಗೆದುಕೊಂಡು, ಒಂದು ನಿರ್ದಿಷ್ಟವಾದ ಅಳತೆಯನ್ನು ತೆಗೆದುಕೊಂಡು ಇಲ್ಲಿ ಒಂದು ಕಂಸವನ್ನು ಎಳೆಯಿರಿ. ಆಮೇಲೆ ಅದೇ ಅಳತೆಯನ್ನು ಇಲ್ಲಿ C' ಬಿಂದುವಿನಲ್ಲಿ ಇಟ್ಟು ಕೈವಾರದ ತುದಿಯನ್ನು ಇಲ್ಲಿ ಕೂಡ ಕಂಸವನ್ನು ಎಳೆಯಿರಿ. ಆಮೇಲೆ ಈ ಕಂಸ ಉಂಟು ಮಾಡಿರುವಂಥ ಕೋನದ ಅಳತೆಯನ್ನು ಮಾಡಬೇಕು. ಕೋನದ ಅಳತೆಯನ್ನು ಮಾಡಿ ಕೈವಾರದ ತುದಿಯನ್ನು ಈ ನಾವು 2ನೇ ಸಲ ಎಳೆದಂಥ ಕಂಸ ಈ ವೃದ್ಧಿಸಿದ BC ರೇಖಾಖಂಡವನ್ನು ಎಲ್ಲಿ ಕತ್ತರಿಸ್ತಾ ಇದೆ ಆ ಜಾಗದಲ್ಲಿ ಕೈವಾರದ ತುದಿಯನ್ನು ಇಟ್ಟು ಇಲ್ಲಿ ಮತ್ತೊಂದು ಕಂಸವನ್ನು ಎಳೆಯಿರಿ. ಈಗ ಇಲ್ಲಿ 2 ಕಂಸಗಳು ಒಂದನ್ನೊಂದು ಛೇದಿಸ್ತಾ ಇದೆ. ಈ ಛೇದಿಸುವಂಥ ಬಿಂದು ಮತ್ತೆ C' ಜೋಡಿಸಿ ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕು. ಈ ರೀತಿ ಮುಂದಕ್ಕೆ ತೆಗೆದುಕೊಂಡು ಹೋದಾಗ ನಿಮಗೆ ಇಲ್ಲಿ ಮತ್ತೊಂದು ಸಮಾಂತರವಾಗಿರುವಂಥ ರೇಖೆ ಸಿಗ್ತದೆ. ಇದನ್ನು A' ಅಂತ ಗುರುತಿಸುವ. ಸೊ ಇಲ್ಲಿ ಈಗ ACಗೆ ಸಮಾಂತರವಾಗಿ ನಾವು A', C' ಎಳೆದಿದ್ದೇವೆ, ಸಮಾಂತರ ರೇಖೆ. ಇದು ನಾವು ಮಾಡಲಿಕ್ಕೆ ಇರುವಂಥ ಕೊನೆಯ ಹಂತ. CAಗೆ ಸಮಾಂತರವಾಗಿರುವಂತೆ C' ಮೂಲಕ, CAಗೆ ಸಮಾಂತರವಾಗಿರುವಂತೆ C' ಮೂಲಕ ಒಂದು ರೇಖೆಯನ್ನು ಎಳೆಯಬೇಕು. ಆ ಎಳೆದಂಥ ರೇಖೆಯು BA ರೇಖಾಖಂಡವನ್ನು A' ನಲ್ಲಿ ಛೇದಿಸಲಿ. ಈ ರೀತಿ ಇದು ಕನ್ಸ್ಟ್ರಕ್ಷನ್ ಅಥವಾ ರಚನೆ, ನಾವು ಮಾಡಬೇಕಾಗಿರುವಂಥ ರಚನೆ ಈ ಪ್ರಶ್ನೆಯಲ್ಲಿ. ಈ ರಚನೆಯನ್ನು ಮಾಡಿದ ನಂತರ ನೀವು ಹಂತಗಳನ್ನು ಬೇಕಾದರೆ ನಿಮ್ಮದೇ ವಾಕ್ಯದಲ್ಲಿ ಬರೀಬಹುದು. ಆಮೇಲೆ ಪ್ರತಿಯೊಂದಕ್ಕೂ ನಾವು ಸಮರ್ಥನೆಯನ್ನು ಕೊಡಬೇಕಾಗ್ತದೆ. ಆ ಸಮರ್ಥನೆಯನ್ನು ಯಾವ ರೀತಿ ಬರೆಯಬಹುದು ಅಂತ ನೋಡುವ. ಇಲ್ಲಿ ಈಗ ನಾವು ವಿಭಜನೆ ಮಾಡಿದ್ದು ಈ BX ಕಿರಣವನ್ನು, ಆದರೆ ನಮಗೆ ಈಗ ಇಲ್ಲಿ ದತ್ತ ತ್ರಿಭುಜಕ್ಕಿಂತ ದೊಡ್ಡದಾಗಿರುವಂಥ ತ್ರಿಭುಜ ಸಿಕ್ಕಿದೆ. ಇದು ಹೇಗೆ ಸಾಧ್ಯ ಆಯಿತು, ಯಾಕೆ ನಮಗೆ ಈ ರೀತಿ ಸಿಗ್ತಾ ಇದೆ ಅಂತೇಳಿ ಇದಕ್ಕೆ ನಾವು ಸಮರ್ಥನೆಯನ್ನು ಅಥವಾ ಜಸ್ಟಿಫಿಕೇಶನ್ ಅಂತ ಹೇಳ್ತೇವೆ, ಅದನ್ನು ಬರಿಬೇಕಾಗ್ತದೆ. ಅದು ಯಾವ ರೀತಿಯಲ್ಲಿ ಬರೀಬಹುದು ಅಂತ ಹೇಳಿ ಈಗ ನಾನು ಹೇಳ್ತಾ ಇದ್ದೇನೆ. ಮೊದಲಿಗೆ ಸಮರ್ಥನೆಯನ್ನು ಬರೀಲಿಕ್ಕೆ ನಾವು ಈ 2 ತ್ರಿಭುಜಗಳನ್ನು ತೆಗೆದುಕೊಳ್ಳುವ. B2C ಮತ್ತೆ B3C'. ಈ 2 ತ್ರಿಭುಜಗಳಲ್ಲಿ B2C ರೇಖೆಯು B3C'ಗೆ ಸಮಾಂತರವಾಗಿದೆ. ಯಾಕೆಂದ್ರೆ ನಾವು ರಚನೆಯಲ್ಲಿ ಆ ರೀತಿಯಲ್ಲಿ ನಾವು ಅದನ್ನು ತೆಗೆದುಕೊಂಡಿದ್ದೇವೆ. ಇದು ಸಮಾಂತರವಾಗಿರೋದ್ರಿಂದ ನಾವಿಲ್ಲಿ ಥೇಲ್ಸ್ನ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ಉಪಯೋಗಿಸಬಹುದು. ಅಂದ್ರೆ ನಮಗೆ ಇಲ್ಲಿ ಈ ರೀತಿ ಸಿಗ್ತಾ ಇದೆ, B ಬಿಂದು, ಹಾಗೆ ಇಲ್ಲಿ B2 ಅಂತ ತೆಗೆದುಕೊಂಡ್ರೆ ಇದು C, ಹಾಗೆ ಇದು B3, ಹಾಗೆ ಇಲ್ಲಿ C' ಇದೆ. ಸೊ ಈ B2C ರೇಖೆಯು B3C' ಬಾಹುವಿಗೆ ಸಮಾಂತರವಾಗಿದೆ. ಈ ರೀತಿ ಒಂದು ರೇಖೆಯು ಒಂದು ಬಾಹುವಿಗೆ ಸಮಾಂತರವಾಗಿದ್ದಲ್ಲಿ ಅದು ತ್ರಿಭುಜದ ಉಳಿದ 2 ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತೇಳಿ ನಾವು ಥೇಲ್ಸ್ನ ಪ್ರಮೇಯದಲ್ಲಿ ಕಲ್ತಿದ್ದೇವೆ. ಅದನ್ನು ನಾವಿಲ್ಲಿ ಉಪಯೋಗಿಸಿದಾಗ ನಮಗಿಲ್ಲಿ ಏನು ಸಿಗ್ತದೆ, ಈ B2 ಇವುಗಳ ಅನುಪಾತ ಅಂದ್ರೆ B2 ಭಾಗಿಸು B2
B3 ಇಸ್ ಈಕ್ವಲ್ ಟು BC ಭಾಗಿಸು C ಡ್ಯಾಶ್ ಅಂತ ಸಿಗ್ತದೆ. ಅದನ್ನು ನಾವು ಮೊದಲಿಗೆ ಇಲ್ಲಿ ಬರೆಯುವ. ಸೊ ಮೊದಲಿಗೆ B2Cಯು B3C ಡ್ಯಾಶ್ಗೆ ಸಮಾಂತರವಾಗಿದೆ. ಇದು C ಡ್ಯಾಶ್ ಇದಕ್ಕೆ ಸಮಾಂತರವಾಗಿದೆ. ಕಾರಣ ಏನು? ರಚನೆ. ಹಾಗಾಗಿ ನಾವಿಲ್ಲಿ ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ಉಪಯೋಗಿಸಬಹುದು, ಅಥವಾ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಅಂತ ಹೇಳ್ತಾರೆ, ಅಥವಾ ಥೇಲ್ಸ್ನ ಪ್ರಮೇಯ. ಅದರ ಪ್ರಕಾರ ಈ ರೀತಿಯಲ್ಲಿ ಬರೀಬಹುದು. ಈ ಎರಡು ಬಾವುಗಳನ್ನು ಇದು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಹಾಗೆ ರಚನೆಯನ್ನು ನೀವು ತೆಗೆದುಕೊಂಡ್ರೆ, ರಚನೆಯಲ್ಲಿ ನಮಗೆ ಗೊತ್ತಿದೆ, ಇಲ್ಲಿ ನಾವು ಎರಡು ಭಾಗಗಳಾಗಿ ತೆಗೆದುಕೊಂಡಿದ್ದೇವೆ. ಅಂದರೆ B2 ಮತ್ತೆ ಭಾಗಿಸು B2 B3. ಅಂದರೆ ಇದನ್ನು ಯಾವ ರೀತಿಯಲ್ಲಿ ಬರೀಬಹುದು? ಇದು ಯಾವುದಕ್ಕೆ ಸಮ? 1 2. ಇಲ್ಲಿ ಎರಡು ಭಾಗ ಇದೆ. ಭಾಗಿಸು B2 ಇಂದ B3ಗೆ ಒಂದು ಭಾಗ ಇದೆ. ಸೊ 2/1 ಅಂತ ಬರೀಬಹುದು. ಯಾಕೆಂದ್ರೆ ಇಲ್ಲಿ ನಾವು ರಚನೆಯಲ್ಲಿ ಆ ರೀತಿಯಲ್ಲಿ ಮಾಡಿದ್ದೇವೆ. ಹಾಗಾಗಿ ಅದನ್ನು ಬರೀತಾ ಇದ್ದೇನೆ. B2 ಭಾಗಿಸು B2 B3 ಅಂದರೆ 2/1. ಇದು ಎರಡು ಭಾಗ ಇದೆ, ಇದು ಒಂದು ಭಾಗ ಇದೆ. ಕಾರಣ ರಚನೆ. ಈಗ 1 ಮತ್ತು 2ರಲ್ಲಿ ನೀವು ಗಮನಿಸಬಹುದು, ಎಡಬದಿಯಲ್ಲಿ ಒಂದೇ ರೀತಿಯ ಬೆಲೆ ಇರುವುದರಿಂದ ಬಲಬದಿಯಲ್ಲಿರುವಂತಹ ಸಂಖ್ಯೆಗಳನ್ನು ನಾವು ಇದಕ್ಕೆ ಸಮ ಅಂತ ಬರೀಬಹುದು. ಹಾಗಾಗಿ 1 ಮತ್ತು 2ರಿಂದ ನಾನು ಬರೀತಾ ಇದ್ದೇನೆ BC ಭಾಗಿಸು C ಡ್ಯಾಶ್ ಇಸ್ ಈಕ್ವಲ್ ಟು 2/1. ಈಗ ಇದನ್ನ ವೃತ್ಕ್ರಮ ಮಾಡುವ, ಅಂದ್ರೆ ಅಂಶ ಮತ್ತೆ ಛೇದವನ್ನ ಮೇಲೆ ಕೆಳಗೆ ಮಾಡಿ ಬರೀತಾ ಇದ್ದೇನೆ. ಆಗ ಸಿಗ್ತಾ ಇದೆ C ಡ್ಯಾಶ್ ಭಾಗಿಸು BC ಇಸ್ ಈಕ್ವಲ್ ಟು 1/2. ಎಡಬದಿ ಮತ್ತೆ ಬಲಬದಿ ಎರಡು ಕಡೆಯಲ್ಲಿ ಕೂಡ ಅಂಶವನ್ನು ನಾವು ಆಚೀಚೆ ಮಾಡಿ ಬರೆದಿದ್ದೇವೆ. ಇದನ್ನ ಈಗ C ಡ್ಯಾಶ್ ಭಾಗಿಸು BC ಅಂದರೆ 1/2 ಅಂತ ಸಿಕ್ಕಿದೆ. ಇದನ್ನು ಹಾಗೆ ಇಟ್ಟುಕೊಳ್ಳುವ. ಮುಂದಕ್ಕೆ ನಮಗೆ ಅದು ಉಪಯೋಗಕ್ಕೆ ಬರ್ತದೆ. ನಾವಿಲ್ಲಿ ಏನು ತೋರಿಸ್ಬೇಕಂದ್ರೆ, ನಾವು ರಚಿಸಿದಂಥ ತ್ರಿಭುಜ, ಈಗ ದೊಡ್ಡ ತ್ರಿಭುಜ ಏನಿದೆ A ಡ್ಯಾಶ್ BC ಡ್ಯಾಶ್, ಈ ತ್ರಿಭುಜದ ಪ್ರತಿ ಬಾವುಗಳು ಅಂದರೆ ಯಾವೆಲ್ಲ ಬಾವುಗಳು? A ಡ್ಯಾಶ್ C ಡ್ಯಾಶ್, A ಡ್ಯಾಶ್ B ಹಾಗೆ BC ಡ್ಯಾಶ್, ಪ್ರತಿಯೊಂದು ಬಾವು ದತ್ತ ತ್ರಿಭುಜ ಏನಿದೆ ABC ಏನಿದೆ ಈ ತ್ರಿಭುಜದ 3/2 ಅನುಪಾತದಲ್ಲಿ ಇದೆ ಅಂತ ತೋರಿಸಬೇಕು. ಹಾಗಾಗಿ ನಾನು ಮೊದಲಿಗೆ ಈ ಬಾವುವನ್ನು ತೆಗೆದುಕೊಳ್ತೇನೆ. ಅಂದರೆ A ಡ್ಯಾಶ್ BC ಡ್ಯಾಶ್ ತ್ರಿಭುಜದ ಬಾವು ಯಾವುದು? BC ಡ್ಯಾಶ್. ಮತ್ತೆ ಈ ದತ್ತ ತ್ರಿಭುಜ ಯಾವುದು? BC. ಇವುಗಳ ಅನುಪಾತವನ್ನು ತೆಗೆದುಕೊಳ್ತೇನೆ. ಇದು ಮೊದಲಿಗೆ 3/2ಕ್ಕೆ ಸಮ ಅಂತೇಳಿ ನಾವು ಸಾಧಿಸುವ. ಆಮೇಲೆ ಮುಂದಿನ ಬಾವುಗಳನ್ನು ನೋಡುವ. ಹಾಗಾಗಿ ಇದನ್ನು ತೆಗೆದುಕೊಳ್ತಾ ಇದ್ದೇನೆ. BC ಡ್ಯಾಶ್ ಅಂದರೆ A ಡ್ಯಾಶ್ BC ಡ್ಯಾಶ್ ತ್ರಿಭುಜದ ಬಾವು, ಹಾಗೆ BC ಅಂದರೆ ದತ್ತ ತ್ರಿಭುಜದ ಬಾವು. ಸೊ BC ಡ್ಯಾಶ್ ಭಾಗಿಸು BC. ನಂತರ BC ಡ್ಯಾಶ್ ಅಂದರೆ ಅದನ್ನು ನಾವು ಹೇಗೆ ಬರೀಬಹುದು? BC ಡ್ಯಾಶ್ ಅಂದರೆ BC ಪ್ಲಸ್ C ಡ್ಯಾಶ್ ಅಂತ ಬರೀಬಹುದು. ಇದನ್ನ ಒಟ್ಟಾಗಿ ಸೇರಿಸಿದಾಗ ನಮಗೆ BC ಡ್ಯಾಶ್ ಸಿಗ್ತದೆ. ಹಾಗಾಗಿ ಅದನ್ನು ಬರೀತಾ ಇದ್ದೇನೆ. BC ಪ್ಲಸ್ C ಡ್ಯಾಶ್ ಭಾಗಿಸು BC. BC ಡ್ಯಾಶ್ ಅಂದರೆ BC ಪ್ಲಸ್ C ಡ್ಯಾಶ್ ಮತ್ತೆ ಭಾಗಿಸು BC ಅಂತ ಇದೆ. ಆಮೇಲೆ ಇಲ್ಲಿ ಛೇದವನ್ನ ಬೇರೆ ಬೇರೆಯಾಗಿ ಬರೀತಾ ಇದ್ದೇನೆ, ಇದಕ್ಕೆ ಕೂಡ ಬರೀತಾ ಇದ್ದೇನೆ. ಸೊ ಹಾಗಾಗಿ ಇಲ್ಲಿ ಸಿಗ್ತಾ ಇದೆ BC ಭಾಗಿಸು BC ಪ್ಲಸ್ C ಡ್ಯಾಶ್ ಭಾಗಿಸು BC ಅಂತ ಸಿಗ್ತದೆ. ಈ ಛೇದವನ್ನ ಈಗ ಉದಾಹರಣೆಗೆ 1/2 ಅಂತ ಇದ್ರೆ, ಹಾಗೆ 3/2 ಅಂತ ಇದ್ರೆ ನಾವಿದನ್ನು ಹೇಗೆ ಬರೀತೇವೆ? 1+3/2 ಅಂತ ಬರೀತೇವೆ. ಎರಡರಲ್ಲೂ ಕೂಡ ಛೇದ ಒಂದೇ ಇದೆ. ಹಾಗಾಗಿ ಇದನ್ನು ಕೂಡ ಅದೇ ರೀತಿ ಬರೀತಾ ಇದ್ದೇನೆ. ಇಲ್ಲಿ 1+3/2 ಅಂತ ಇದ್ದದನ್ನ ಬೇರೆ ಬೇರೆಯಾಗಿ ಬಿಡಿಸಿ ಬರೀತಾ ಇದ್ದೇನೆ. ಸೊ BC ಭಾಗಿಸು BC ಪ್ಲಸ್ C ಡ್ಯಾಶ್ ಭಾಗಿಸು BC. ಇಲ್ಲಿ ಅಂಶ ಮತ್ತೆ ಛೇದದಲ್ಲಿ ಒಂದೇ ಬೆಲೆ ಇರುವುದರಿಂದ ಇಲ್ಲಿ 1 ಸಿಗ್ತದೆ. ಆಮೇಲೆ C ಡ್ಯಾಶ್ ಭಾಗಿಸು BC ಅಂದ್ರೆ ಇಲ್ಲಿ ನಮಗೆ ಅರ್ಧ ಅಂತ ಸಿಕ್ಕಿದೆ. ಅದನ್ನ ಬರೀತಾ ಇದ್ದೇನೆ ಈ ಜಾಗದಲ್ಲಿ. ಇಲ್ಲಿ ಈಗ ಛೇದವನ್ನ 2 ಅಂತ ತೆಗೆದುಕೊಂಡಾಗ, ಲಾಸವಾಗಿ 2 ತೆಗೆದುಕೊಂಡಾಗ ನಮಗೆ ಸಿಗ್ತಾ ಇದೆ 2+1/2 ಅಂದ್ರೆ 3/2. ಸೊ BC ಡ್ಯಾಶ್ ಭಾಗಿಸು BC ಅಂದ್ರೆ 3/2 ಅಂತ ಸಿಕ್ಕಿತ್ತು. ಇದು ಈಗ ನಮಗೆ ಎಷ್ಟು ಸಿಕ್ಕಿದೆ? 3/2 ಅಂತ ಸಿಕ್ಕಿದೆ. ಅಥವಾ BC ಡ್ಯಾಶ್ ಇಸ್ ಈಕ್ವಲ್ ಟು ಈ BCಯನ್ನ ಬಲಬದಿಗೆ ತೆಗೆದುಕೊಂಡು ಹೋದಾಗ ಏನ್ ಸಿಗ್ತಾ ಇದೆ? 3/2 BC ಅಂತ ಸಿಗ್ತಾ ಇದೆ. ಅಂದ್ರೆ ನಮಗೆ ಸಿಕ್ಕಂತಹ ದೊಡ್ಡ ತ್ರಿಭುಜದ ಒಂದು ಬಾವು ಆ ದತ್ತ ತ್ರಿಭುಜದ 3/2 ಸಮ ಅಂತ ಸಿಕ್ಕಿದೆ. ಈಗ ಒಂದು ಬಾವಿನ ಅನುಪಾತ ನಮಗೆ ಸಮ ಅಂತ ಸಿಕ್ಕಿತ್ತು. ಅದೇ ರೀತಿ ನಾವು ಉಳಿದ ಬಾವುಗಳ ಅನುಪಾತ ಕೂಡ ಸಮ ಅಂತ ತೋರಿಸಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಈಗ ಇದನ್ನು ತೆಗೆದುಕೊಳ್ತಾ ಇದ್ದೇನೆ, ಈ ಎರಡು ರೇಖೆಗಳನ್ನ. ಈ ಎರಡು ರೇಖೆಗಳಲ್ಲಿ ನೀವು CA ಮತ್ತೆ C ಡ್ಯಾಶ್ A ಡ್ಯಾಶ್ ಈ ಎರಡು ರೇಖೆಗಳು ಒಂದಕ್ಕೊಂದು ಸಮಾಂತರವಾಗಿದೆ. ಯಾಕೆಂದ್ರೆ ನಾವು ಈಗಾಗಲೇ ರಚನೆಯನ್ನ ಮಾಡುವಾಗ ಸಮಾಂತರವಾಗಿರುವಾಗೆ ರೇಖೆಯನ್ನು ಎಳೆದಿದ್ದೇವೆ. ಹಾಗಾಗಿ ನಾವು ಬರೀಬಹುದು CA ಸಮಾಂತರ C ಡ್ಯಾಶ್ A ಡ್ಯಾಶ್ ಅಂತ. ಕಾರಣ ರಚನೆ.
ಈಗ ಎರಡು ರೇಖೆಗಳು ಸಮಾಂತರವಾಗಿರೋದ್ರಿಂದ ಈಗ ಉದಾಹರಣೆಗೆ ಈ ರೀತಿ ಎರಡು ಸಮಾಂತರವಾಗಿರುವ ರೇಖೆಗಳಿದ್ರೆ ಅದನ್ನು ಒಂದು ರೇಖೆ ಛೇದಿಸ್ತಾ ಇದ್ರೆ ಆಗ ಅಲ್ಲಿ ಉಂಟಾಗುವಂತ ಅನುರೂಪ ಕೋನಗಳು ಯಾವಾಗಲೂ ಸಮ ಆಗಿರ್ತದೆ. ಈಗ ಈ ಚಿತ್ರವನ್ನು ಕೂಡ ಗಮನಿಸಿದ್ರೆ ಇದನ್ನು ನಾನು ಈ ರೀತಿ ತಿರುಗಿಸಿದ್ದಾಗ ನೀವು ಗಮನಿಸಬಹುದು ಈ ಎರಡು ರೇಖೆಗಳಿವೆ. ಈ ಎರಡು ರೇಖೆಗಳು ಒಂದಕ್ಕೊಂದು ಸಮಾಂತರವಾಗಿದೆ. CA ಸಮಾಂತರ C'A' ಆಗಿದೆ. ಈಗ ಇಲ್ಲಿ ಈ ಎರಡು ಸಮಾಂತರವಾಗಿರುವ ರೇಖೆಯನ್ನ ಇದು ಛೇದಿಸ್ತಾ ಇದೆ, ಹಾಗೆ ಇದು ಕೂಡ ಛೇದಿಸ್ತಾ ಇದೆ. ಅಂದ್ರೆ ಇಲ್ಲಿ ಉಂಟಾಗುವಂತ ಕೋನ, ಈ ಕೋನ ಇದಕ್ಕೆ ಸಮ ಆಗಿರ್ತದೆ, ಅದೇ ರೀತಿ ಈ ಕೋನ ಇದಕ್ಕೆ ಸಮ ಆಗಿರ್ತದೆ. ಕಾರಣ ಏನು? ಅನುರೂಪ ಕೋನಗಳು. ಇಲ್ಲಿ ಎರಡು ತ್ರಿಭುಜದ್ದು ಅಂದ್ರೆ ABC ಮತ್ತೆ A'BC' ಎರಡು ತ್ರಿಭುಜದ್ದು ಎರಡು ಕೋನಗಳು ಸಮ ಅಂತ ನಾವು ತೋರಿಸಿದ್ದೇವೆ. ಎರಡು ಕೋನಗಳು ಸಮ ಆದಾಗ ನಾವಿಲ್ಲಿ AA ಸಮರೂಪತೆಯ ನಿರ್ಧಾರಕ ಗುಣವನ್ನು ಉಪಯೋಗಿಸಿ, ಆಂಗಲ್ ಸಮರೂಪತೆಯ ನಿರ್ಧಾರಕ ಗುಣವನ್ನು ಉಪಯೋಗಿಸಿ ಹೇಳ್ಬೋದು ಈ ಎರಡು ತ್ರಿಭುಜಗಳು ABC ಮತ್ತೆ A'BC' ತ್ರಿಭುಜಗಳು ಸಮರೂಪ ತ್ರಿಭುಜಗಳು ಅಂತೇಳಿ. ಹಾಗಾಗಿ ಅದನ್ನು ನಾನು ಬರೀತಾ ಇದ್ದೇನೆ. ಪುನಃ ಇಲ್ಲಿ ಕೋನಗಳು ಸಮ ಅಂತೇಳಿ ನಾನು ಬರೀತಾ ಇಲ್ಲ, ಯಾಕೆಂದ್ರೆ ಅದನ್ನ ಬರೆದ್ರೆ ಜಸ್ಟಿಫಿಕೇಶನ್ ಅಥವಾ ಸಮರ್ಥನೆ ತುಂಬಾನೇ ದೊಡ್ಡದಾಗಿ ನಾವು ತುಂಬಾ ಹಂತಗಳಲ್ಲಿ ಬರಿಬೇಕಾಗ್ತದೆ. ಹಾಗಾಗಿ ಇಲ್ಲಿ ಕೇವಲ CA ಸಮಾಂತರ C'A' ಆಗಿರೋದ್ರಿಂದ ಅಲ್ಲಿ ಉಂಟಾಗುವಂತ ಅನುರೂಪ ಕೋನಗಳು ಸಮ ಆಗಿರ್ತದೆ. ಹಾಗಾಗಿ AA ಸಮರೂಪತೆಯ ನಿರ್ಧಾರಕ ಗುಣದ ಪ್ರಕಾರ ಈ ಎರಡು ತ್ರಿಭುಜಗಳು ಸಮರೂಪ ತ್ರಿಭುಜಗಳಾಗಿರ್ತವೆ. ಸಮರೂಪ ತ್ರಿಭುಜಗಳಾಗಿರೋದ್ರಿಂದ ಸಮರೂಪ ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತ ಸಮ ಆಗಿರ್ತದೆ ಅಂತೇಳಿ ನಮಗೆ ಗೊತ್ತಿದೆ. ಈಗ ಈ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರೋದ್ರಿಂದ ಇವುಗಳ ಸಮರೂಪ ಬಾಹುಗಳು ಇವುಗಳ ಅನುಪಾತ ಸಮ ಆಗಿರ್ತದೆ ಅಂತೇಳಿ ನಾವಿದನ್ನ ಬರೀಬಹುದು. ಹಾಗಾಗಿ ಅದನ್ನ ಬರೀತಾ ಇದ್ದೇನೆ. ಇಲ್ಲಿ ಅನುರೂಪ ಬಾಹುಗಳನ್ನ ನಾವು ತೆಗೆದುಕೊಳ್ಬೇಕು. ಈ ಕೋನ ಮತ್ತೆ ಈ ಕೋನ ಸಮ ಆಗಿರೋದ್ರಿಂದ ಇಲ್ಲಿ ಅನುರೂಪ ಬಾಹುಗಳನ್ನ ಯಾವ ರೀತಿಯಲ್ಲಿ ತೆಗೆದುಕೊಳ್ಬಹುದು? A'(B) ಭಾಗಿಸು AB ಅಂತೇಳಿ ಒಂದು ಅನುರೂಪ ಬಾಹುವಿನ ಜೊತೆಯನ್ನು ನಾವು ತೆಗೆದುಕೊಳ್ಬಹುದು. ಹಾಗೆ ಇಲ್ಲಿ ನೀವು ಗಮನಿಸಿದ್ರೆ B ಎನ್ನುವುದು ಒಂದು ಸಾಮಾನ್ಯ ಕೋನ ಎರಡು ತ್ರಿಭುಜದಲ್ಲೂ ಇದೆ. ಇದಕ್ಕೆ ಅಭಿಮುಖವಾಗಿರುವ ಎರಡು ಬಾಹುಗಳಿವೆ, AC ಮತ್ತೆ A'C'. ಹಾಗಾಗಿ ಇನ್ನೊಂದು ಅನುರೂಪ ಬಾಹುವಿನ ಅನುಪಾತವನ್ನ ನಾವು ಹೀಗೆ ತೆಗೆದುಕೊಳ್ಳಬಹುದು, A'C' ಭಾಗಿಸು AC. ಹಾಗೆ ಈ ಎರಡು ಕೋನಗಳು ಸಮ ಆಗಿರೋದ್ರಿಂದ ಇದಕ್ಕೆ ಅಭಿಮುಖವಾಗಿರುವ ಬಾಹುಗಳು ಯಾವುದು? A'. ಈ ಕೋನಕ್ಕೆ ಅಭಿಮುಖವಾಗಿರುವ ಬಾಹು ಯಾವುದು? BC' ಭಾಗಿಸು Aಗೆ ಅಭಿಮುಖವಾಗಿರುವ ಬಾಹು BC. ಈ ರೀತಿಯಲ್ಲಿ ನಾವು ಅನುರೂಪ ಬಾಹುಗಳ ಅನುಪಾತವನ್ನ ಬರೀಬಹುದು. ಮತ್ತೆ ಈ ಅನುರೂಪ ಬಾಹುಗಳ ಅನುಪಾತವು ಒಂದಕ್ಕೊಂದು ಸಮ ಆಗಿರ್ತದೆ. ಕಾರಣ ಏನು? ಈ ಎರಡು ತ್ರಿಭುಜಗಳು ಸಮರೂಪ ತ್ರಿಭುಜಗಳಾಗಿವೆ. ಈಗ ಈ ರೀತಿ ನಮಗೆ ಸಮ ಅಂತ ಸಿಕ್ಕಿದೆ. ಆದ್ರೆ ನೀವು ಸಮೀಕರಣ 3ಅನ್ನ ಗಮನಿಸಿದ್ರೆ ಸಮೀಕರಣ 3ರಲ್ಲಿ ಏನು ಸಿಕ್ಕಿದೆ? BC' ಭಾಗಿಸು BC ಅಂದ್ರೆ 3/2 ಅಂತ ಸಿಕ್ಕಿದೆ. ಈ BC' ಇದೆಲ್ಲದಕ್ಕೂ ಸಮ ಆಗಿರೋದ್ರಿಂದ ನಾವಿಲ್ಲಿ ಒಟ್ಟಾಗಿ ಏನು ಬರೀಬಹುದು? A'B ಭಾಗಿಸು AB A'C' ಭಾಗಿಸು AC BC' ಭಾಗಿಸು BC 3/2 ಅಂತ ಈ ರೀತಿಯಲ್ಲಿ ಬರೀಬಹುದು. ಅಂದ್ರೆ ನಾವಿಲ್ಲಿ ಏನನ್ನ ಸಾಧಿಸಿದ್ದೇವೆ? ಇದನ್ನ ಇನ್ನೂ ವಿವರಿಸಿ ಬರೆಯುವುದಾದ್ರೆ ನಮಗೆ ಈ ರೀತಿ ನೀವು ನೋಡಬಹುದು, A'B ಭಾಗಿಸು AB 3/2 ಅಂತ ಸಿಕ್ಕಿದೆ, ಅಥವಾ A'B 3/2 AB ಅಂತ ಸಿಕ್ಕಿದೆ. ಅಂದ್ರೆ ನಮಗೆ ಸಿಕ್ಕಂತ ದೊಡ್ಡ ತ್ರಿಭುಜದ ಪ್ರತಿ ಬಾಹುವು ದತ್ತ ತ್ರಿಭುಜದ 3/2 ಇದೆ ಅಂತೇಳಿ ನಮಗೆ ಸಿಕ್ಕಿದೆ. ಈ ರೀತಿಯಲ್ಲಿ ನಾವು ಸಮರ್ಥನೆಯನ್ನ ಬರೀಬಹುದು. ಇದು ಅಭ್ಯಾಸ 6.1 ಪ್ರಶ್ನೆ 4ರ ಪರಿಹಾರ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಬಹುದು. ಹಾಗೆ ಹೊಸ ವಿಡಿಯೋಸ್ಗಳನ್ನು ಹಾಕಿದಾಗ ನೋಟಿಫಿಕೇಶನ್ ಬೇಕಾದರೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಅನ್ನು ಒತ್ತಿ. ಧನ್ಯವಾದ.